ಒಂದು ಒಗ್ಗಟ್ಟಾಗಿ ಮಟ್ಟದಲ್ಲಿ ಬೆಂಗಳೂರು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರಿಗೆ, ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಜಿ. ಪರಮೇಶ್ವರ್ ಸಾಹೇಬರಿಗೆ, ಸಂಬಂಧಪಟ್ಟ ಇಲಾಖೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ನೋವು ಬೇಡಿಕೆ ಹೇಳಿ ಸರ್. ಸರ್, ಇಲ್ಲಿ UGC ಕ್ವಾಲಿಫೈಡ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಹೇಳಿ 1956 ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು. ಅದ್ರ ಅಂಡರ್ ಅಲ್ಲಿ UGC ಕ್ವಾಲಿಫೈಡ್ ನೆಟ್, ಸ್ಲೆಟ್ ಮತ್ತೆ PhD ಹೋಲ್ಡರ್ಸ್ ನಮ್ಮ ಕರ್ನಾಟಕದಲ್ಲಿ 20,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಈ ಒಂದು 2 ತಿಂಗಳಿಂದ 430 ಕಾಲೇಜಲ್ಲಿ, ಫಸ್ಟ್ ಗ್ರೇಡ್ ಕಾಲೇಜಲ್ಲಿ 430 ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಲೆಕ್ಚರರ್ಸ್ ಕೊಡ್ತಾ ಇದೆ ಸರ್. 2 ತಿಂಗಳಿಂದ ಕೋರ್ಟು, ಕಚೇರಿ ಮತ್ತೆ ಕಮಿಷನ್, ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್ ಇವರಿಂದ ಇಷ್ಟು ಡಿಲೇ ಆಗ್ತಾ ಬಂದಿದೆ ಸರ್. ಇವತ್ತು ಡಿವಿಷನ್ ಬೆಂಚ್ ಅಲ್ಲಿ, CJI ಬೆಂಚ್ ಅಲ್ಲಿ 20 ದಿನ ಆಯ್ತು ಸರ್ ಆರ್ಡರ್ ಬಂದು. UGC ಗೈಡ್ ಲೈನ್ಸ್ ಪ್ರಕಾರ UGC ಕ್ವಾಲಿಫೈಡ್ ಆಗಿರೋರನ್ನ ಇಂಟರ್ವ್ಯೂ ರಿಲೀಫ್ ಕೊಟ್ಟಿದ್ದಾರೆ ಸರ್. ಅವರು ಅಂದ್ರೆ ತಾತ್ಕಾಲಿಕ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. UGC ಕ್ವಾಲಿಫೈಡ್ ಆಗಿರೋರನ್ನ 10,000 ಜನ ಗೆಸ್ಟ್ ಲೆಕ್ಚರರ್ ಫ್ಯಾಕಲ್ಟೀಸ್ ನ ನೀವು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳ್ಬಿಟ್ಟು, ಅಲ್ಲಿ 40,000 ಜನ, 10,000 ಪೋಸ್ಟ್ಗೆ 40,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. 20,000 ಜನ UGC ಕ್ವಾಲಿಫೈಡ್ ಇದ್ದಾರೆ. ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ 43 ಸಬ್ಜೆಕ್ಟ್ ಅಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಬಿಟ್ಟರೆ ಶಾರ್ಟೇಜ್, ಮಿಕ್ಕಿದ್ದೆಲ್ಲ ಸಬ್ಜೆಕ್ಟ್ ಅಲ್ಲೂ UGC ಕ್ವಾಲಿಫೈಡ್ ಅಭ್ಯರ್ಥಿಗಳು ಇದ್ದಾರೆ. ಅವ್ರನ್ನ ತಗೊಳ್ಳಿ ಅಂತ ಹೇಳಿ ಪ್ರಿನ್ಸಿಪಲ್ ಅಂದ್ರೆ CJI ಬ್ರಾಂಚ್ ಅವರೇ ಹೇಳಿದ್ದಾರೆ. ಆದ್ಮೇಲೆ ಕಾನೂನು ಉಲ್ಲಂಘನೆ ಮಾಡ್ತಾ ಇರುವ MC ಸುಧಾಕರ್ ಅವ್ರನ್ನ ಇವತ್ತು ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾ ಇದೀವಿ ಸರ್. ಇವತ್ತು ಡಿವಿಷನ್ ಬೆಂಚ್ ಅಲ್ಲಿ ಆರ್ಡರ್ ಆಗಿದೆ, ಸಿಂಗಲ್ ಬೆಂಚ್ ಅಲ್ಲಿ ಆರ್ಡರ್ ಆಗಿದೆ, UGC ಕ್ವಾಲಿಫೈಡ್ ಆಗಿರೋರನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಆದ್ರೆ ಇವರು ಬೇಕು ಅಂತ ಡಿಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನ ವಿದ್ಯಾರ್ಥಿಗಳು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ, ಪ್ರಥಮ ದರ್ಜೆ ಕಾಲೇಜಲ್ಲಿ 430 ಕಾಲೇಜಲ್ಲಿ ಇವತ್ತು ವಿದ್ಯಾರ್ಥಿಗಳು TC ಕೊಟ್ಬಿಡಿ, ನಾವು ಪ್ರೈವೇಟ್ ಸ್ಕೂಲ್ ಹೋಗ್ತೀವಿ ಅನ್ನೋ ಒಂದು ಹಂತಕ್ಕೆ ಬಂದಿದ್ದಾರೆ ಸರ್. ಯಾಕೆ ಬಂದಿದ್ದಾರೆ ಅಂತಂದ್ರೆ ಅವರು ಬಡವರು. ನೆಕ್ಸ್ಟ್ ಇಂಟರ್ನಲ್ ಎಕ್ಸಾಮ್ಸ್ ಇದೆ ಸರ್, ಮತ್ತು ಮೇನ್ಸ್ ಎಕ್ಸಾಮ್ಸ್ ಅಂದ್ರೆ ಫೈನಲ್ ಎಕ್ಸಾಮ್ಸ್ ಇರುತ್ತೆ. ವಿತ್ ಇನ್ ಸಿಲೆಬಸ್ ಕಂಪ್ಲೀಟ್ ಮಾಡಿರೋ ಎಕ್ಸಾಮ್ಸ್ ವಿದ್ಯಾರ್ಥಿಗಳು ಪಾಸ್ ಹೆಂಗ್ ಆಗ್ತಾರೆ ಸರ್? ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕಂತಂದ್ರೆ UGC ಕ್ವಾಲಿಫೈಡ್ ಅಭ್ಯರ್ಥಿಗಳಿಂದ ಮಕ್ಕಳು ಪಾಠ ಕೇಳಿದ್ರೆ ಪಾಸ್ ಆಗೋದೇ ದೊಡ್ಡ ವಿಚಾರ ಇರುತ್ತೆ. ಅಂತದ್ರಲ್ಲಿ UGC ಕ್ವಾಲಿಫೈಡ್ ಆಗಿರೋರು ಇಷ್ಟು ದಿನ ಅವರಿಗೆ ಟೈಮ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಕೋರ್ಟ್ ಕೂಡ ಆದೇಶ ಮಾಡಿದ್ದಾರೆ, UGC ಕ್ವಾಲಿಫೈಡ್ ಆಗಿರೋನ ತಗೊಳ್ಳಿ ಅಂತ ಹೇಳಿ. ಇದು ನ್ಯಾಯಯುತವಾಗಿದೆ. ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದನೂ ಆಗಲ್ಲ, ನಮ್ಮ ದೇಶದ ಪ್ರಧಾನ ಮಂತ್ರಿಯಿಂದ ಕಡೆನೂ ಆಗಲ್ಲ. ಕಾನೂನು ಈಸ್ ಅಲ್ಟಿಮೇಟ್. ಅವ್ರು ಏನು ವರ್ಡಿಕ್ಟ್ ಬಂದಿದೆ ಅದನ್ನ ಫಾಲೋ ಮಾಡೋ ಧರ್ಮ ಲೆಜಿಸ್ಲೇಟಿವ್ ಕರ್ತವ್ಯ ಮತ್ತು ಎಕ್ಸಿಕ್ಯೂಟಿವ್ ಕರ್ತವ್ಯ. ಇಲ್ಲ ಅಂತಂದ್ರೆ ಇದು ಕಂಟೆಂಪ್ಟ್ ಆಗುತ್ತೆ ಸರ್. ಕಂಟೆಂಪ್ಟ್ ಆಗಿ MC ಸುಧಾಕರ್ ಅವರು ಜೈಲಿಗೆ ಹೋಗಿ ಕಂಬಿ ಎಣಿಸ್ಬೇಕಾದ ಪರಿಸ್ಥಿತಿ ಬರ್ಬೇಕಂತಂದ್ರೆ ಇವ್ರು ನಾನ್ ಕ್ವಾಲಿಫೈಡ್ ಪರವಾಗಿ ಕೌನ್ಸಿಲಿಂಗ್ ಮಾಡ್ಬೇಕಾಗುತ್ತೆ. ಇಲ್ಲ ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಮುಂದುವರಿಬೇಕು, ಇಲ್ಲ ಇದರಲ್ಲಿ ಎಷ್ಟು ನಾನ್ ಕ್ವಾಲಿಫೈಡ್ ಅಭ್ಯರ್ಥಿಗಳ ಕಡೆಯಿಂದ ಎಷ್ಟು ದುಡ್ಡು ತಗೊಂಡಿದ್ದೀರಾ ಅಂತ ಹೇಳಿ ತನಿಖೆ ಮಾಡ್ಬೇಕಾಗುತ್ತೆ. ಇದೆಲ್ಲದಕ್ಕೂ ಮುಖ್ಯವಾಗಿ ಇವತ್ತೇ ಸರ್ ನಾವು ಈ ಹೋರಾಟ ಮಾಡ್ತಾ ಇರೋದು. ಇವತ್ತೇ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡ್ಬೇಕು ಅಂತ ಹೇಳಿ. ಇಲ್ಲ ಅಂತಂದ್ರೆ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಸರ್. ಇನ್ನೊಂದು MC ಸುಧಾಕರ್ ನಿಮ್ ಮನೆ ಮುತ್ತಿಗೆ ಹಾಕೋದಕ್ಕೂ ರೆಡಿ ಇದೀವಿ. ಇವನ್ ಇದು ಉನ್ನತ ಶಿಕ್ಷಣ ಇಲಾಖೆ ಇದೆಯಲ್ಲ, ಇಲ್ಲಿ ಕಮಿಷನರ್, ಆ ಒಂದು ಬಿಲ್ಡಿಂಗ್ ನಾವು ಮುತ್ತಿಗೆ ಹಾಕಕ್ಕೂ ರೆಡಿ ಇದೀವಿ. ಅದಾದ್ಮೇಲೆ ನಾವು ಚಿಂತಾಮಣಿಯಲ್ಲಿ ನೀವು ಲಕ್ ಬೈ ಚಾನ್ಸ್ ನೀವು ವಿನ್ ಆಗಿದ್ದೀರಾ, ನಿಮ್ಮ ರಾಜೀನಾಮೆಗೆ ಇಲ್ಲಿರೋ ವಿದ್ಯಾರ್ಥಿಗಳು ಅಂದ್ರೆ ಅರ್ಹ ಅಭ್ಯರ್ಥಿಗಳು UGC ಕ್ವಾಲಿಫೈಡ್ ಆಗಿರೋರು ಅಷ್ಟು ಜನ ನಿಮ್ಮ ಚಿಂತಾಮಣಿಯಲ್ಲಿ ಬಂದು ಪ್ರತಿ ಮನೆಗೆ ನೀವು ಈ ತರ ಶಿಕ್ಷಣ ಸಚಿವರ, ಉನ್ನತ ಶಿಕ್ಷಣ ಸಚಿವರಾಗಿ ಕರೆಕ್ಟ್ ಆಗಿ ಪ್ರಾಪರ್ ಆಗ ಕಾನೂನು ವರ್ಡಿಕ್ಟ್ ಏನ್ ಬಂದಿದೆ ಅದನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿ ಇಡೀ ನಿಮ್ಮ ಚಿಂತಾಮಣಿಯಲ್ಲಿ ನೀವು ಲೈಫ್ ಟೈಮ್ ಅಲ್ಲಿ ನೆಕ್ಸ್ಟ್ ಟೈಮ್ ನೀವು ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಗೆಲ್ಬೇಕು, ಇಲ್ಲ ನೀವು ಇದು ಉನ್ನತ ಶಿಕ್ಷಣ ಸಚಿವರಾಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಕೂಡಲೇ ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲ ಅಂತಂದ್ರೆ ನಾವು ಕರ್ನಾಟಕದಾದ್ಯಂತ 430 ಕಾಲೇಜ್ ಏನಿದೆ ಪ್ರತಿ ದಿನ ನಾವು ಪ್ರತಿ ಕಾಲೇಜಲ್ಲೂ ನಾವು ಹೋರಾಟ ಮಾಡ್ತೀವಿ. ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡಿ AICC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೂ ನಾವು ಮನವಿ ಮಾಡ್ತೀವಿ. ಮತ್ತೆ ಅಪೋಸಿಷನ್ ಲೀಡರ್ ಆದಂತಹ ರಾಹುಲ್ ಗಾಂಧಿ ಸರ್ ಅವ್ರಿಗೂ ನಾವು ಮನವಿ ಮಾಡ್ಕೊಂತೀವಿ. ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಿಮ್ಗೂ ನಾವು ಮನವಿ ಮಾಡ್ಕೊಂತೀವಿ ಸರ್. ಈ ತರ ಉನ್ನತ ಶಿಕ್ಷಣ ಸಚಿವರನ್ನ ಯಾವುದೇ ಕಾರಣಕ್ಕೂ ಮುಂದುವರಿಸಬೇಡಿ. ಯಾಕೆಂದ್ರೆ ಇಲ್ಲಿ 4 ರಿಂದ 5 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ರೋಡ್ ಬಂದಿದ್ದಾರೆ. ಅವರು ಬಡ ಮಕ್ಕಳಿಗೆ, ದೀನದಲಿತ ಮಕ್ಕಳಿಗೆ, ಹಿಂದುಳಿದ ಮಕ್ಕಳಿಗೆ ಅವರಿಗೆ ನ್ಯಾಯ ಕೊಡಿಸ್ಬೇಕು. ಇವತ್ತು ಪ್ರಾಮಾಣಿಕವಾಗಿ ಒಳ್ಳೆ ಎಜುಕೇಶನ್ ಸಿಗ್ಬೇಕಂದ್ರೆ UGC ಕ್ವಾಲಿಫೈಡ್ ಅರ್ಹ ಅಭ್ಯರ್ಥಿಗಳು 20,000 ಜನ ಇದ್ದಾರೆ. ಅವ್ರನ್ನ ಮೆರಿಟ್ ಲಿಸ್ಟ್ ಬಿಟ್ಟು ಕೂಡಲೇ ನೀವು ನೇಮಕಾತಿ ಪ್ರಕ್ರಿಯೆ 10,000 ಜನ ಗೆಸ್ಟ್ ಫ್ಯಾಕಲ್ಟೀಸ್ ನ ತಗೊಂಡ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಈ ಒಂದು ಹೋರಾಟ ಯಾವ ಹಂತಕ್ಕೆ ತಲುಪಿದ್ರು ಪರವಾಗಿಲ್ಲ ಸರ್. ನಾವು ಹೇಳಲ್ಲ, ಏನ್ ಮಾಡ್ಬೇಕು ಅಂತ ಹೇಳಲ್ಲ, ಮಾಡಿ ನಾವು ತೋರಿಸ್ತೀವಿ ಸರ್. ಸರ್, ಈಗ ಒಂದು ಕಡೆ ಹೇಳ್ತಾರೆ ಉನ್ನತ ಶಿಕ್ಷಣ ಸಚಿವರಾಗಿರ್ತಾರೆ
ಏನ್ ಸಿಗ್ತದೆ ಅದು ಎಲ್ಲ ತಾವು ವಿದ್ಯಾರ್ಥಿಗಳ ಪರವಾಗಿ ಇದ್ದೀವಿ ಮತ್ತೆ UGC ಅಭ್ಯರ್ಥಿಗಳ ಪರವಾಗಿ ಇದ್ದೀವಿ ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ ಅಂತ. ಸೊ ನೀವು ಪ್ರತಿಭಟನೆ ಒಂದು ಸ್ವಲ್ಪ ನಿಮಗೆ ಬಹಳಷ್ಟು ರಿಸ್ಕ್ ಅಂತ ನಿಮ್ ಕಡೆನೇ ಇದಾರೆ ಅಂತ ಕೇಳ್ತಾರೆ ಸರ್. ಅವರು ವಿದ್ಯಾರ್ಥಿಗಳ ಪರವಾಗಿದ್ದೀವಿ, UGC ಅಭ್ಯರ್ಥಿಗಳ ಪರವಾಗಿದ್ದೀವಿ ಅಂತಂದ್ರೆ 20 ದಿನ ಕೋರ್ಟ್ ಆರ್ಡರ್ ಬಂದಾದ್ಮೇಲೆ 20 ದಿನ ಆಗಿದೆ ಸರ್. ಅದು ಲಿಸ್ಟ್ ಎಲ್ಲ ರೆಡಿ ಆಗಿದೆ. ಮತ್ತೆ ಅವರು ಎಲ್ಲಾ ಕಾಲೇಜಸ್ ಪ್ರಿನ್ಸಿಪಲ್ ಹತ್ರ ಎಲ್ಲರ ಹತ್ರನು ಮಾತಾಡಿದ್ದಾರೆ. ಏನಂದ್ರೆ ಇಷ್ಟು ದಿನ ನೆಕ್ಸ್ಟ್ ಲಿಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು, ಆದ್ರೆ ಮೆರಿಟ್ ಲಿಸ್ಟ್ ಬಿಟ್ಟು ಅವರು ಕೌನ್ಸಿಲಿಂಗ್ ಮಾಡ್ಬೇಕಾಯ್ತು. ಅದು ಯಾಕೆ ಮಾಡಿಲ್ಲ ಸರ್? ವಿದ್ಯಾರ್ಥಿಗಳು ಪರವಾಗಿ ಇದ್ದಿದ್ರೆ ಅವರು UGC ಅಭ್ಯರ್ಥಿಗಳ ಪರವಾಗಿ ಇವಾಗ ಇದ್ದಿದ್ರೆ ಯಾಕೆ ಮಾಡ್ತಿರ್ಲಿಲ್ಲ ಸರ್? ಇವಾಗ ಈ ಒಂದು ಹೋರಾಟ ಯಾಕೆ ಬೇಕಾಯ್ತು ಸರ್? ಬೇರೆ ಬೇರೆ ಡಿಸ್ಟಿಕ್, ಬೀದರ್, ಗುಲ್ಬರ್ಗ, ರಾಯಚೂರು, ಬೇರೆ ಬೇರೆ ಡಿಸ್ಟಿಕ್ ಇಂದ ಅಷ್ಟು ದೂರದಿಂದ 400-500 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು 2 ದಿನ ಬಂದು ಇಲ್ಲಿ ಹೋರಾಟ ಮಾಡೋಂತ ಅವಶ್ಯಕತೆ ಏನಿತ್ತು? ನಿಮ್ಮ ರಾಜೀನಾಮೆ ಒತ್ತಾಯ ಮಾಡಿ ನಾವು ಇಲ್ಲಿ ಹೋರಾಟ ಮಾಡೋಂತ ಅವಶ್ಯಕತೆ ಏನಿತ್ತು? ಇಷ್ಟೆಲ್ಲ ಮಾಡ್ತಿದೀವಿ ಅಂತಂದ್ರೆ ಅವರು ಎಚ್ಚೆತ್ಕೊಬೇಕು. ಇವಾಗ್ಲೂ ನಿಮ್ಗೆ ಅವಕಾಶ ಕೊಡ್ತೀವಿ. ಇವತ್ತೇ ನೀವು ಮೆರಿಟ್ ಲಿಸ್ಟ್ ಬಿಟ್ಟು ನೀವು ಕೌನ್ಸಿಲಿಂಗ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಕಂಟೆಂಪ್ಟ್, ನಾವೇ ಕಂಟೆಂಪ್ಟ್ ಹೋಗ್ತೀವಿ, ನಿಮ್ಮ ವಿರುದ್ಧನೇ ಹೋಗ್ತೀವಿ, ಕಂಟೆಂಪ್ಟ್ ಹೋಗ್ತೀವಿ. ಮತ್ತೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ತಗೊಳುತ್ತೆ ಅಂತ ಹೇಳಿ ನಮಗೆ ಭರವಸೆ ಇದೆ. ಪ್ರತಿಯೊಬ್ಬ 20,000 ಏನು ಅಭ್ಯರ್ಥಿಗಳಿದ್ದಾರೆ, 20,000 ಅಭ್ಯರ್ಥಿಗಳ ಕಡೆಯಿಂದನೂ ನಿಮ್ಮ ವಿರುದ್ಧ ನಾವು FIR ಮಾಡಿಸ್ತೀವಿ ಸರ್. ಸರ್, ಇದು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಬೇಕಾದ್ರೆ ನೀವು ತುಂಬಾ ರಿಸ್ಕ್ ತಗೊಂಡು ಇಷ್ಟು ದೊಡ್ಡ ಬೆಂಗಾಲ್ ಹಾಕಿ, ಮೈಕ್ ಹಾಕಿ, ಬ್ಯಾನರ್ ಹಾಕಿ ಹೋರಾಟ ಮಾಡಿದ್ರೆ ಮಾತ್ರ ಅವರಿಗೆ ಮನಮುಟ್ಟುತ್ತೆ, ಸಮಸ್ಯೆ ಬಗೆಹರುತ್ತೆ. ಇಷ್ಟೆಲ್ಲ ರಿಸ್ಕ್ ತಗೊಂಡಿರೋ ಸಮಸ್ಯೆ ಬಗೆಹರೋದೇ ಇಲ್ವಾ ಸರ್? ಅದು ನಮ್ಮ ರಾಜ್ಯದಲ್ಲಿ ಈ ಒಂದು ಮಿನಿಸ್ಟರ್ ಏನ್ ಸಚಿವರು ಇದಾರಲ್ಲ, ಕಾನೂನ್ನ ಫಾಲೋ ಮಾಡಿದ್ರೆ ಇದೆಲ್ಲ ನಾವು ಮಾಡಂತ ಅವಶ್ಯಕತೆನೇ ಇರ್ಲಿಲ್ಲ ಸರ್. ಕೋರ್ಟ್ ಆರ್ಡರ್ ಇದೆ. ನಾವ್ ಯಾಕೆ ಹೋರಾಟ ಮಾಡ್ತಿದ್ವಿ ಅಂದ್ರೆ ಕಂಟೆಂಪ್ಟ್ ಹೋದ್ರೆ ಸ್ವಲ್ಪ ಟೈಮ್ ತಗೊಬಹುದು ಅಷ್ಟೇ, ಬೇರೆ ಏನಿಲ್ಲ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ 100ಗೆ 200% ಭರವಸೆ ಇದೆ ಸರ್. ಆದ್ರೆ ಇವತ್ತು ಅವರು ನಮ್ಗೆ ಏನಾದ್ರು ಸ್ವಲ್ಪ ಡಿಲೇ ಆಗ್ತದೆ. 20,000 ಜನ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತದೆ. 10,000 ಗೆಸ್ಟ್ ಫ್ಯಾಕಲ್ಟೀಸ್ಗೆ ಮತ್ತೆ 4ರಿಂದ 5 ಲಕ್ಷ ಜನ ಕಾಲೇಜ್ ಮಕ್ಕಳಿಗೆ ಈ ಬೇಗ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಇಷ್ಟೆಲ್ಲ ನಾವು ಮಾಡ್ತಾ ಇದೀವಿ ಸರ್. ಇಲ್ಲ ಅಂತಂದ್ರೆ ನಾವು ಇಷ್ಟೆಲ್ಲ ಮಾಡೋಂತ ಅವಶ್ಯಕತೆ ಇರ್ಲಿಲ್ಲ. ಯಾವುದೇ ಕಾರಣಕ್ಕೂ ನಾವು UGC ಅಂದ್ರೆ ಅದರ ಅಭ್ಯರ್ಥಿಗಳಿಗೆ ಅವ್ರನ್ನೇ ಕೌನ್ಸಿಲಿಂಗ್ ತಗೋಬೇಕು ಸರ್. ಅಲ್ಲಿವರೆಗೂ ನಾವು ಎಂತ ಹೋರಾಟ ಬೇಕಾದ್ರೂ ನಾವು ಮಾಡಕ್ ರೆಡಿ ಇದೀವಿ ಸರ್. ಬೇಕೇ ಬೇಕು, ನಡೆಯಲಿ ನಡೆಯಲಿ, ನಡೆಯಲಿ ನಡೆಯಲಿ. ಎಲ್ಲಿದೆ 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 ಎಲ್ಲಿದೆ? ಕೊಡ್ಲೇಬೇಕು 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 ಕೊಡ್ಲೇಬೇಕು. ಧಿಕ್ಕಾರ 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 ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿದೆ 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 ಎಲ್ಲಿದೆ? ನಡೆಯಲಿ 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 ನಡೆಯಲಿ. ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ 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 ಗೋಧಿಕಾರ. ಕೊಡ್ಲೇಬೇಕು 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 ಕೊಡ್ಲೇಬೇಕು.